ಚರ ನಮಸ್ತೆ. ಅಮ್ಮ ನಿಮ್ಮ ಹೆಸರು? ಎಷ್ಟು ದಿನದಿಂದ ಸೆರಕೆರೆ ಬರ್ತಾ ಇದ್ದೀರಾ? 2 ವರ್ಷದಿಂದ. 2 ವರ್ಷದಿಂದ. ಏನಕ್ಕೋಸ್ಕರ ಸೆರಕೆರೆ ಬರ್ತಾ ಇದ್ರು? ಶುಗರ್, ಬಿಪಿ, ಮೈಕೈ ನೋವು, ಕಾಲು ನೋವು, ವಯಸ್ಸು ಎಲ್ಲದೆ. ಆಮೇಲೆ ಈಗ ಬಂದಾಗ ಹೆಂಗೆ ರಿಸಲ್ಟ್ ಸಿಗ್ತಾ ಇದೆ? ಏನು ಪ್ರಾಬ್ಲಮ್ಸ್ ರೆಡಿ ಆಗಿದೆ ನಿಮಗೆ? ನನ್ನ ಶುಗರ್ ಬಿಪಿ ನಾರ್ಮಲ್ ಐತೆ, ಕಾಲು ಕೈ ನೋವು ಇಕ್ಕಿದಂಗೆ ಜಾಸ್ತಿ ಆಗುತ್ತೆ. ಅಷ್ಟೇ. ಇಲ್ಲಿ ಎಷ್ಟೋ ಜನ ಹೇಳ್ತಾರೆ ಅಲ್ವಾ, ಇಲ್ಲಿ ನಿಜವಾಗ್ಲೂ ಗುಣ ಆಗುತ್ತೆ ಅಂತ. ಈಗ ನಿಮ್ಗೆ ಬಂದು ಫಸ್ಟ್ ಶುಗರ್ ಎಷ್ಟಿತ್ತು? ನಾನು ಶುಗರ್ ಮುಂಚೆಗೂ 200 ಮೇಲೆ ಹತ್ತಿಸ್ಕೊತಿರ್ಲಿಲ್ಲ, ಇದು ಮಾಡ್ತಿರ್ಲಿಲ್ಲ. ಅವಾಗ ಕಂಟ್ರೋಲ್ ಮಾಡ್ತಿದ್ದೆ. ಇಲ್ಲಿ ಬಂದಮೇಲೆ ಕಾಫಿ ಟೀ ಕುಡಿತೀನಿ, ಅನ್ನ ಊಟ ಮಾಡ್ತೀನಿ, ಸ್ವೀಟು ತಿಂತೀನಿ, ಎಲ್ಲ ತಿಂತೀನಿ. ಆದರೂ ನಾರ್ಮಲ್ ಇದೆ. ಇಲ್ಲಿ ಬಂದಮೇಲೆ ಅದೆಲ್ಲ ಜಾಸ್ತಿ ತಿಂತಾ ಇರೋದು. ಮುಂಚೆ ನಾನು ಅವೆಲ್ಲ ತಿಂತಾನೇ ಇರಲಿಲ್ಲ. ಅನ್ನ ಊಟ ಮಾಡೋಕ್ಕಿಂತ ಹಿಂದೆ ಮುಂದೆ ನೋಡ್ತಿದ್ದೆ. ಇವಾಗ ಅನ್ನ ಊಟ ಮಾಡ್ತೀನಿ. ಈಗ ನಾನು ಊಟ ಮಾಡ್ತೀನಿ. ಇಲ್ಲಿ ಬರೋಪ್ಪ ನೀವು ಏನು ಹೇಳೋದು ಇಷ್ಟಪಡ್ತೀರಾ? ನಾನು ಹೇಳ್ತೀನಿ, ಎಲ್ಲರೂ ಬರ್ರಿ, ಆರೋಗ್ಯ ಚೆನ್ನಾಗಿರ್ತದೆ. ಅಂದರೆ ನಿಧಾನ ಆಗ್ತದೆ, ನಾವು ಕಾಯಬೇಕು, ಎಲ್ಲ ಕ್ಲೀನ್ ಆಗಿರ್ತೈತೆ. ಮುಂದಕ್ಕೆ ಬರೋ ತಲೆನೋವುಗಳೆಲ್ಲ ಕಮ್ಮಿ ಆಗ್ತದೆ. ಇಲ್ಲಿವರೆಗೂ ನೀವು ಎಷ್ಟು ಕೆ ಜಿ ವೇಟ್ ಲಾಸ್ ಆಗಿದೆ? 4 kg ಕಮ್ಮಿ ಆಗಿದೆ. 4 kg. ಫಸ್ಟ್ ಎಷ್ಟು ಕೆ ಜಿ ಇದ್ರಿ ನೀವು? 3 kg. ಈಗ 4 kg ಕಮ್ಮಿ ಆಗಿದೆ. 96 kg ಇದೆ. ನಮಗೂ ನೋಡ್ಬೇಕಂದ್ರೆ ಯೂರಿನ್ ಶುಗರ್ ಇರ್ತಾ ಹೋಗುತ್ತೆ. ಅದು ಸೆರಕೆರೆ ಬರೋಕ್ಕಿಂತ ಮುಂಚೆ ಅಮ್ಮ ಅಂದರೆ ಏನು ಫುಡ್ ತೊಗೋಬೇಕಂದ್ರೆ ಎದುರ್ಕೊತಿದ್ದು. ಆದರೆ ಈಗ ಬಂದು ಎಲ್ಲ ಫುಡ್ಡು ಯೂಸ್ ಮಾಡ್ತಿದ್ದೆ. ಫಸ್ಟ್ ರೈಸೇ ತಿಂತಾ ಇರಲಿಲ್ಲ, ಈಗ ಬಂದು ರೈಸ್ ತಿಂತಾರೆ, ಎಲ್ಲನೂ ಯೂಸ್ ಮಾಡ್ತಿದ್ದೆ. ಫಸ್ಟು ಶುಗರ್ ಎಷ್ಟಿತ್ತು ಅಂದರೆ ಅಮ್ಮನಿಗೂ ಎಲ್ಲ ಕಂಟ್ರೋಲ್ ಮಾಡಿನು ಅಮ್ಮ ಫುಡ್ಡಲ್ಲಿ ಎಲ್ಲ. ಅವಾಗ ಬಂದು ಆಫ್ಟರ್ ಅಂದರೆ ಬಿಫೋರ್ ಫುಡ್ಡು ಬಂದು ಅಮ್ಮನಿಗೆ 115 ಇರ್ತಾ ಹೋಗ್ತಿತ್ತು. ಆಮೇಲೆ ಬಂದು ಊಟ ಮಾಡಿ ಬಂದು 190 ಇರ್ತಿತ್ತು. ಆದರೂ ಎಲ್ಲ ಫುಡ್ ಅಮ್ಮ ಕಂಟ್ರೋಲ್ ಮಾಡ್ತಿತ್ತು. ಈಗ ಮೊನ್ನೆ ತಿರ್ಗಾ ಚೆಕ್ ಮಾಡುವಾಗ 18/1/26 ಚೆಕ್ ಮಾಡುವಾಗ ಅಮ್ಮ ಈಗ ಎಲ್ಲ ಫುಡ್ಡು ತೊಗೊಳ್ತಾ ಇದ್ದಾರೆ. ಈಗ ಬಂದು ನಾವು ಫಾಸ್ಟಿಂಗ್ ಬ್ಲಡ್ ಶುಗರ್ ಬಂದು 111 ಇದೆ. ನೆಕ್ಸ್ಟ್ ಊಟ ಆದಮೇಲೆ ಚೆಕ್ ಮಾಡೋದು 163 ಇದೆ.